ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಒಂದು ಸ್ಪೆಷಲ್ ಆಗಿ ರಕ್ಷಾಬಂಧನಿಗೋಸ್ಕರ ಕೊಕೊನಟ್ ಲಡ್ಡುವನ್ನು ಮಾಡ್ತಾಯಿದ್ದೀನಿ. ಬಾಯಿಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ಸಾಫ್ಟ್ ಆಗಿರುವ ಈ ಕೊಕೊನಟ್ ಲಡ್ಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಒಂದು ಸ್ವಲ್ಪ ನಾವು ಕರಗೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ತುಪ್ಪ ಕರಗಿದೆ. ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಟಲಿನಿಂದ ನಾನು 1.5 ಬಟ್ಟಲಷ್ಟು ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಗಡಿಯಲ್ಲಿ ಆರಾಮಾಗಿ ಸಿಗುತ್ತೆ. ನೋಡಿ, ನಿಮ್ಮ ಹತ್ರ ಇದ್ದರೆ ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಹಸಿ ಕೊಬ್ಬರಿಯಿಂದನೂ ಕೂಡ ಮಾಡ್ಕೊಳ್ಬೋದು. ಅದ್ರ ಮೇಲಿಂದ ಸಿಪ್ಪೆಯನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ನೀವು ಹಸಿ ಕೊಬ್ಬರಿಯಿಂದ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದು ನಾವು ಒಂದು 2 ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ, ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಈ ರೀತಿ ಬಂದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ನನ್ನ ಹತ್ರ ಮನೆಯಲ್ಲಿ ತೆನೆ ಇದ್ದಿತ್ತು, ಹಾಲಿನ ಮೇಲಿನ ಕೆನೆ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಅದ್ರ ಜೊತೆ ಹಾಲು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕೆನೆ ಹಾಕೋದ್ರಿಂದ ತುಂಬ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋದನ್ನೇ ನೋಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಬಿಟ್ಬಿಡಿ, ಇಲ್ಲ ಅಂದರೆ ಇದ್ರ ಜಾಗದಲ್ಲಿ ನೀವು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಇದ್ದರೆ ಖಂಡಿತವಾಗೂ ಒಂದು ಸರಿ ಹಾಕ್ಕೊಂಡು ನೋಡಿ. ಲಡ್ಡು ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ. ನೋಡಿ, ಈ ರೀತಿ ನಾವು ಕೆನೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಅದೊಂದು ಸ್ವಲ್ಪ ಹೆಂಟೆ ಎಲ್ಲ ಒಡೆಸ್ಕೊಳ್ಬೇಕು. ನೋಡಿ, ಈ ರೀತಿ ಉದುರಾಗಿ ರವೆ ಥರ ಆಗಬೇಕು. ಅಲ್ಲಿವರೆಗೆ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಅರ್ಧ ಬಟ್ಟಲಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಇದು ಬಿಸಿ ಇರೋದರಿಂದ ಸಕ್ಕರೆ ಎಲ್ಲ ಕರಗೋಗುತ್ತೆ. ನಾನು ಅರ್ಧ ಬಟ್ಟಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಮತ್ತೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ರುಚಿ ನೋಡಿಕೊಂಡು ನಿಮಗೆ ಎಷ್ಟು ಸಕ್ಕರೆ ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಸಿಹಿ ಜಾಸ್ತಿ ತಿನ್ನೋದಾದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಸಕ್ಕರೆದು, ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಇದು ಒಂದು ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ. ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ಸಾಫ್ಟಾಗಿ ಬರುತ್ತೆ. ನೋಡಿ, ನಾವು ಹಾಕಿರುವಂಥ ಸಕ್ಕರೆ ಇವಾಗ ಕರಗ್ತಾ ಇದೆ. ನೋಡಿ, ನಾವು ಈ ಕೊಕೊನಟ್ ಡೆಸಿಕೇಟೆಡ್ ಕೊಕೊನಟ್ ಕೂಡ ಪೌಡ್ರ್ ಕೂಡ ಈ ರೀತಿ ಸಾಫ್ಟಾಗಿದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಆದಮೇಲೆ ನಾನು ಇದಕ್ಕೆ ಒಂದೇ 1 ಸ್ಪೂನಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ತೆನೆ ಹಾಕಿರೋದರಿಂದ ನಾನಿಲ್ಲಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಂದರೆ ಇನ್ನೂ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಒಂದು ಅರ್ಧ ಬಟ್ಟಲಷ್ಟು ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ, ಹಾಕ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಕೇವಲ ಒಂದು 10 ನಿಮಿಷದಲ್ಲಿ ನಮ್ಮ ಈ ಕೊಕೊನಟ್ ಲಡ್ಡು ರೆಡಿ ಆಗುತ್ತೆ. ನೋಡಿ, ಈಗ ಏನಾದರೂ ರಕ್ಷಾಬಂಧನ ಬರ್ತಾ ಇದೆ ಅಲ್ವ, ಏನಾದರೂ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ಕೊಕೊನಟ್ ಲಡ್ಡುವನ್ನು ಮಾಡ್ತಾಯಿದ್ದೀನಿ. ಸುಲಭವಾದ ರೀತಿಯಲ್ಲಿ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅಂದ್ರೂ ಕೂಡ ನೀವು ಆರಾಮವಾಗಿ ಈ ಕೊಕೊನಟ್ ಲಡ್ಡು ಮಾಡ್ಕೊಳ್ಬೋದು. ನೋಡಿ, ಇವಾಗ ಈ ರೀತಿ ಆಗ್ತಾಯಿದೆ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ಇವಾಗ ಇದಕ್ಕೆ ಉಂಡೆಯನ್ನು ಕಟ್ಕೊಳ್ಬೇಕು. ನಿಮಗೆ ಇಷ್ಟ ಇದ್ದರೆ ಇಲ್ಲಿ ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲೇನು ಹಾಕಲಿಲ್ಲ, ಅದೇ ರೀತಿ ನಾನು ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಕಟ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಕೂಡ ಮೇಲೆ ಹಚ್ಕೊತಾ ಇದ್ದೀನಿ. ನೋಡಿದ್ರೆ ಯಾವ ರೀತಿ ಬಂತು ನಮ್ಮ ಕೊಕೊನಟ್ ಲಡ್ಡು ಅಂತ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರುವ ನಮ್ಮ ಕೊಕೊನಟ್ ಲಡ್ಡು ರೆಡಿ ಆಯಿತು. ನೋಡಿ, ಸ್ಪೆಷಲಾಗಿ ರಕ್ಷಾಬಂಧನ ಇದೆ ಅಲ್ವ ನಾಳೆ, ಅದಕ್ಕೋಸ್ಕರ ನಾನು ಈ ಸ್ವೀಟನ್ನು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಒಂದು ಸರ್ತಿ ಈ ರೀತಿ ಕೊಕೊನಟ್ ಲಡ್ಡು ಮಾಡಿ ನೋಡಿ. ಇಷ್ಟಪಟ್ಟು ತಿನ್ನುವಂಥ ಇದೊಂದು ಕೊಕೊನಟ್ ಲಡ್ಡು ಅಂತಲೇ ಹೇಳ್ಬೋದು. ನೋಡಿದ್ರೆ ಎಲ್ಲ ಇದೇ ರೀತಿ ನಾನು ಉಂಡೆಗಳನ್ನು ಕಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಆ ರೀತಿ ಬರುವ ಈ ಕೊಕೊನಟ್ ಲಡ್ಡು ನೀವು ಒಂದು ಸರ್ತಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ಒಂದು ಲಡ್ಡುವನ್ನು ನಾನಿಲ್ಲಿ ಒಡೆದು ಕೂಡ ತೋರಿಸ್ತೀನಿ. ಒಳಗಡೆ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿದೆ. ಮುಟ್ಟಿದ್ರೆ ಅದು ಒಡೆದು ಹೋಗುತ್ತೆ, ಅಷ್ಟೊಂದು ಸಾಫ್ಟಾಗಿರುವ ನಮ್ಮ ಈ ಲಡ್ಡು ರೆಡಿ ಆಯಿತು. ನೋಡಿ, ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಫ್ರೆಂಡ್ಸ್.